ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಾಜಿ ಕಿಚ್ಚಿಗೆ ಬಾಗಲಕೋಟೆಯಲ್ಲಿ ಕಿಚ್ಚು ಹೊತ್ಕೊಂಡಿದೆ. ಅಧೀನರ ಕಲ್ಲು ತೂರಾಟಕ್ಕೆ ಖಾಕಿ ಕೆಂಡಾಮಂಡಲವಾಗಿದೆ. ಪ್ರೀ ಪ್ಲಾನ್ಡ್ ಇದು ಸ್ಕೆಚ್. ಪ್ರೀ ಪ್ಲಾನ್ಡ್ ಹಾಕಿಯೇ ಬೆಂಕಿ ಇಟ್ರ ಕಿಡಿಗೇಡಿಗಳು ಅನ್ನುವ ಪ್ರಶ್ನೆ ಕೂಡ ಇದೆ. ಎಸ್ಪಿ ಮೇಲೆಯೇ ಕೈ ಮಾಡಿದ್ದಾರೆ ಆ ಕಿಡಿಗೇಡಿಗಳು. ಯಾರು ಹಾಗಾದ್ರೆ ಅವರು? ರಾತ್ರಿ ಮಸೀದಿ, ಮಧ್ಯಾಹ್ನ ಮಾರ್ಕೆಟ್ ಬಳಿ ಕಲ್ಲು ತೂರಾಟ ಆಗಿದೆ. ಬಾಗಲಕೋಟೆಯ ಗಲ್ಲಿ ಗಲ್ಲಿಯಲ್ಲೂ ಈಗ ಖಾಕಿ ಕಣ್ಗಾವಲಿದೆ, ಸರ್ಪಗಾವಲನ್ನೇ ಹಾಕಿದೆ. ಕಿಲ್ಲಾ ಓಣಿಯಲ್ಲಿ ವ್ಯಾಪಾರ ವಹಿವಾಟು ಇವತ್ತು ಸಂಪೂರ್ಣ ಬಂದ್ ಆಗಿದೆ. ಘಟನಾ ಸ್ಥಳಕ್ಕೆ ಡಿಸಿ ಸಂಗಪ್ಪ ಭೇಟಿ ಕೊಟ್ಟಿದ್ದಾರೆ. ಶಾಂತಿ ಕಾಪಾಡುವಂತೆ ಸಾರ್ವಜನಿಕರಿಗೆ ಮನವಿ ಕೂಡ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದ ಫೆಬ್ರವರಿ 24ರವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಾಗಿದೆ ಆ ಭಾಗದಲ್ಲಿ. ಸಾರ್ವಜನಿಕ ಸ್ಥಳಗಳಲ್ಲಿ 4ಕ್ಕಿಂತ ಹೆಚ್ಚು ಜನ ಸೇರದಂತೆ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಗುಂಪುಗೂಡಬೇಡಿ ಅಂತ ಸೆಕ್ಷನ್ 144 ರೀತಿ. ಅನುಮತಿ ಇಲ್ಲದೆ ಸಭೆ, ಸಮಾರಂಭ, ಧರಣಿ ಇದ್ಯಾವುದು ಕೂಡ ಮಾಡಕೂಡದು ಅನ್ನುವಂತಹ ನಿರ್ಬಂಧ ಕೂಡ ಹೇರಿದ್ದಾರೆ. ಮತ್ತಷ್ಟು ಮಾಹಿತಿನ ನನ್ನ ಕಲಿಗ ಅಶೋಕ್ ನೀಡ್ತಾರೆ. ಅಶೋಕ್, ಮಧ್ಯಾಹ್ನ ನಾನು ನಿಮ್ಮ ಹತ್ರ ಅಪ್ಡೇಟ್ ತಗೋಬೇಕಾದ್ರೆ 8 ಜನರ ಅರೆಸ್ಟ್ ಆಗಿದೆ ಅನ್ನೋ ಮಾಹಿತಿ ಕೊಡ್ತಾ ಇದ್ರಿ. ಈಗಲೂ ಆ ನಂಬರ್ ಸೇಮ್ ಇದೆಯಾ ಅಥವಾ ಜಾಸ್ತಿ ಆಗಿದೆಯಾ? ಪರಿಸ್ಥಿತಿ ಹೇಗಿದೆ ಆ ಭಾಗದಲ್ಲಿ ಇವಾಗ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಏನು ಪರಿಸ್ಥಿತಿ ಏನ್ ತಿಳಿಗೊಂಡಿರುವಂತದ್ದು, ಯಾಕಂದ್ರೆ ಘಟನಾ ಸ್ಥಳಕ್ಕೆ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ರು. ಮತ್ತೆ ಎಸ್ಪಿ ಸಿದ್ಧಾರ್ಥ್ ಗೋಲ್ ಅವರಿಂದ ಏನು ಇಂಚಿಂಚು ಈ ಘಟನೆಗೆ ಸಂಬಂಧಪಟ್ಟಂತ ಇಂಚಿಂಚು ಮಾಹಿತಿಯನ್ನ ಪಡೆಯುವಂತ ಕೆಲಸ ಮಾಡಿದ್ರು. ಅಲ್ಲದೆ ಸ್ಥಳೀಯವಾಗಿ ಅಲ್ಲಿ ಮುಖಂಡರ ಜೊತೆಗೆ ಮಾತುಕತೆ ನಡೆಸಿ ಆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಏನು ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಸಾಕಷ್ಟು ಪ್ರಯತ್ನ ಪಟ್ಟಿರುವಂತದ್ದು. ಏನು ನಿನ್ನೆ ಶಿವಾಜಿ ಜಯಂತಿ ಆಚರಣೆ ವೇಳೆ ಕಲ್ಲು ತೂರಾಟ ನಡೀತು. ಅಲ್ಲಿಂದ ಹೊತ್ಕೊಂಡಂತ ಬೆಂಕಿ ಏನು ಮಧ್ಯಾಹ್ನದ ವೇಳೆಗೂ ಮತ್ತೆ ಆ ಕಿಡಿ ಹೊತ್ಕೊಂಡು 2ನೇ ಬಾರಿಗೆ ಕಲ್ಲು ತೂರಾಟ ನಡೆದಿರುವಂತದ್ದು. ಏನು ಹಿಂದೂ ಮುಖಂಡರ ನಿನ್ನೆ ಜಯಂತಿ ವೇಳೆ ನಡೆದಂತಹ ಕಲ್ಲು ತೂರಾಟಕ್ಕೆ ಹಿಂದೂ ಮುಖಂಡರ ಆಕ್ರೋಶ ಕಟ್ಟೆ ಹೊಡೆದಿತ್ತು. ಹಾಗಾಗಿ ಹಿಂದೂ ಮುಖಂಡರು ಇವತ್ತು ಬೆಳಗ್ಗೆ 11 ಗಂಟೆಗೆ ಏನು ಈ ಅಂಬಾಭವಾನಿ ದೇವಸ್ಥಾನದ ಆವರಣದಲ್ಲಿ ಸಭೆ ಸೇರಿದ್ರು. ಆ ಸಭೆಯಲ್ಲಿ ಏನು ಚರ್ಚೆ ಮಾಡಿದ್ರು, ರೂಪುರೇಷೆಗಳ ಬಗ್ಗೆ, ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ರು. ಈ ಘಟನೆಗೆ ಖಂಡಿಸಬೇಕಂತ ಒಂದು ನಿರ್ಣಯಕ್ಕೆ ಅಲ್ಲಿ ಸಭೆ ಸೇರಿದ್ರು. ಆ ಸಭೆಯಲ್ಲಿ ಚರ್ಚೆಗಳು ನಡೀತು. ಸಭೆ 2 ಹಂತದಲ್ಲಿ ಸಭೆ ನಡೆದು ಕೂಡ ಯಾವುದೇ ಅಂತಿಮ ನಿರ್ಧಾರ ಹೊರಬಂದಿಲ್ಲ. 2ನೇ ಸಭೆ ಮುಕ್ತಾಯದ ಬಳಿಕ ಹಿಂದೂ ಕಾರ್ಯಕರ್ತನಿದ್ದಾರೆ ಮಾರುಕಟ್ಟೆ ಬಂದ್ ಮಾಡೋಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯೋ ಕೆಲಸ ಮಾಡ್ತಾರೆ. ಆದ್ರೆ ಏನು ಕಾರ್ಯಕರ್ತರ ಆಕ್ರೋಶ ಸಾಕಷ್ಟು ಹೆಚ್ಚಿದ್ದರಿಂದಾಗಿ ಅವರು ಯಾವುದೇ ರೀತಿ ಏನು ಮನವೊಲಿಕೆಗೆ ಏನು ಸಹಿಸಿಕೊಳ್ಳದೆ ಅದನ್ನ ಗಲಾಟೆ ಮಾಡೋಕೆ ಮುಂದಾಗ್ತಾರೆ. ಫಿಶ್ ಏನು ಮಟನ್ ಮಾರ್ಕೆಟ್, ಫಿಶ್ ಮಾರ್ಕೆಟ್ ಇಂದ ಅಲ್ಲೂ ಕೂಡ ಕಲ್ಲು ತೂರಾಟ ಆಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಸ್ಥಳದಲ್ಲಿ ಇದ್ದು ಅವರನ್ನ ಲಘು ಲಾಠಿ ಪ್ರಹಾರ ಮಾಡಿ ಚದುರಿಸುವಂತ ಕೆಲಸ ಮಾಡ್ತಾರೆ. ಸದ್ಯಕ್ಕೆ ಬಾಗಲಕೋಟೆಯಲ್ಲಿ ಹೇಳೋದಾದ್ರೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದತ್ತಿದ್ದು ಯಾವುದೇ ಕ್ಷಣದಲ್ಲಾದ್ರೂ ಈ ಘಟನೆ ಮತ್ತೆ ತೀವ್ರತೆ ಪಡೆದುಕೊಂಡಿದೆ. ಅಲ್ಲದೆ ಡಿಸಿ ಅವರು ಕೂಡ ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸ್ಥಳೀಯರನ್ನ ಮನವೊಲಿಸುವ ಕೆಲಸ ಮಾಡಿದ್ರು. ಯಾವುದೇ ರೀತಿ ಯಾರು ಕೂಡ ಕಾನೂನಿನ ಕೈಗೆ ಎತ್ಕೋಬಾರ್ದು, ನಾವು ನಿಮ್ ಜೊತೆಗಿದ್ದೀವಿ, 2 ಕುಮ್ಮಿನವ್ರನ್ನ ಕರೆಸಿ ನಾನು 5 ಗಂಟೆಗೆ ಸಭೆ ಮಾಡ್ತೀನಿ, ಸಭೆಯಲ್ಲಿ ಎಲ್ಲರನ್ನು ಮನವೊಲಿಕೆ ಮಾಡಿ ಅದನ್ನ ಶಾಂತಿಯುತವಾಗಿ ಬಗೆಹರಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಅಲ್ಲಿದ್ದಂತಹ ಆಕ್ರೋಶಗೊಂಡ ಯುವಕರನ್ನ ಮನೆಗೆ ಕಳಿಸುವ ಕೆಲಸವನ್ನ ಡಿಸಿ ಸಂಘ. ಥ್ಯಾಂಕ್ ಯು ಡೀಟೇಲ್ಸ್ಗೆ ಅಶೋಕ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.